3,80,000 ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ದನ ತಿನ್ನಂಗೆ ತಿನ್ನಲ್ಲ. ಎಷ್ಟು ಬೇಕೋ ಅಷ್ಟೇ ತಿನ್ನೋದು. ನಾನು ಎಷ್ಟು ತಿಂತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? ತುಂಬ ಲೈಟಾಗಿ, ನಾನು ಯಾವಾಗಲೂ ತುಂಬ ಲೈಟಾಗಿ ತಿಂತೀನಿ. ನಮಸ್ಕಾರ ಪ್ರಯಾಣಿಕರೇ, ಕನ್ನಡ ಏರ್ಲೈನ್ಸ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಪ್ರಯಾಣವನ್ನು ಆನಂದಿಸಿ. ನೋಡ್ರಿ, ಭಾರತ ರೆಸ್ಟೋರೆಂಟ್ ಅಂತ ಇದೆ ಬನಾ ಹಿಲ್ಸ್ ಅಲ್ಲಿ. ಭಾರತ ರೆಸ್ಟೋರೆಂಟ್ ಮತ್ತೆ 4 ಸೀಸನ್ಸ್ ಎರಡೇ ರೆಸ್ಟೋರೆಂಟ್ ಇರೋದು. ಅದು ಬಿಟ್ರೆ ಪಾಪ್ಕಾರ್ನು, ಹಾಟ್ ಡಾಗು, ಬರ್ಗರು ಈ ಥರದ್ದೆಲ್ಲ ಹೊರಗೆ ಸಿಗುತ್ತೆ. ಅಲ್ಲೇ ಸ್ಟಾಲ್ ಥರ ಹಾಕಿರ್ತಾರೋ ಅಲ್ಲಿ ಸಿಗುತ್ತೆ. ರೆಸ್ಟೋರೆಂಟ್ ಅಂತ ಇರೋದು ಭಾರತ ಮತ್ತೆ 4 ಸೀಸನ್ಸು. ಅದರಲ್ಲಿ ಭಾರತ ಅನ್ನೋದಕ್ಕೆ ಬಂದಿದ್ದೀನಿ. ಇದರಲ್ಲಿ 3,80,000 ಬಫೆಟ್ಗೆ. ಬಫೆಟ್ ಬಿಟ್ಟರೆ ಬೇರೆ ಏನೋ ಆಪ್ಷನಲ್ಲಿ ಒಂದೊಂದೇ ನಿಮ್ಮ ಚಾಯ್ಸ್ ಪ್ರಕಾರ ಬೈ ಮಾಡೋಕ್ಕಾಗಲ್ಲ. ಬಫೆಟ್ ಒಂದೇ ಇರೋದು ಇಲ್ಲಿ. 3,80,000 ಕೊಟ್ಟು ಇಲ್ಲಿ ಟೋಕನ್ ತೊಗೊಂಡು ಒಳಗಡೆ ಬಂದರೆ ಪ್ಲೇಟ್ ತೊಗೊಂಡು ಏನೇನು ಬೇಕೋ ಹಾಕೊಂಡು ತಿನ್ನೋದು. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ಇದು ನೂಡಲ್ಸ್ ಸ್ಟೇಷನ್ ಅಂತೆ. ನೂಡಲ್ಸ್ ಸ್ಟೇಷನಲ್ಲಿ ನೂಡಲ್ಸೇ ಇಲ್ವಲ್ಲ ಗುರು? ಅಲ್ಲಿದೆ ನೂಡಲ್ಸ್. ನೀವು ಕೇಳಿದ್ರೆ ನೂಡಲ್ಸ್ಗೆ ಹಾಕ್ಬಿಟ್ಟು ಇದು ಏನೇನು ಹಾಕೋಬೇಕೋ ಇದನ್ನೆಲ್ಲ ಹಾಕೊಂಡು ತಿನ್ಬೋದು. ವೆಜಿಟೇಬಲ್ ಪಿಜ್ಜಾ ಸ್ಟೇಷನ್. ನೀವೇ ಪಿಜ್ಜಾ ಮಾಡ್ಕೊಳ್ಳೋ ಅಂತ ಎಲ್ಲ ಪಿಜ್ಜಾ ರೆಡಿ ಇದಾವೆ, ಇದನ್ನ ಹಾಕೊಂಡು ತಿನ್ಬೋದು. ಇದು ಸಮೋಸ ಸ್ಟೇಷನ್. ಸಮೋಸನೂ ಇರುತ್ತೆ. ಸಮೋಸ, ಪಕೋಡ, ಆಲೂ ಪಕೋಡ, ಆಲೂ ಫ್ರೈ, ಇದು ಏನೋ ಸ್ಟೀಮ್ ರೈಸು, ಸ್ಟಿಕ್ಕಿ ರೈಸ್, ಚಿಕನ್, ಆಮೇಲೆ ಈ ಕಡೆ ಕೇಕು. ಸೂಪು ಬ್ರಾತ್ ಸ್ಟೇಷನ್ ಇದೆ. ಸೂಪ್ ಸಿಗ್ತಾರೆ. ಇದು ಹಾಟ್ ಚಾಯ್ಸ್. ನೂಡಲ್ಸು, ಕರಿ, ಏನೋ ಕರಿ ಥರ ಇದೆ. ಕರಿ ಇದೆ, ಎಗ್ ಇದೆ, ರೈಸ್ ಇದೆ. ರೈಸ್ ನಲ್ಲೂ ಚಿತ್ರಾನ್ನ ಇರ್ಬೇಕು ಮೋಸ್ಟ್ಲಿ. ಚಿತ್ರಾನ್ನ ಇರುತ್ತೆ. ಅಜೀರಾ, ಬ್ರೆಡ್ಡು, ಸಲಾಡ್ಗಳು, ಬೇರೆ ಬೇರೆ ಥರ ಸಲಾಡ್ಗಳು. ವೆಜ್ ಚಾಯ್ಸ್ ಇರೋರಿಗೆ ನೋಡಿ ಸಲಾಡ್ಗಳಿದೆ. ಸೂಪರ್ ಆಗಿದೆ. ಸೀಬೆಹಣ್ಣು, ಡ್ರ್ಯಾಗನ್ ಫ್ರೂಟು, ಸೌತೆಕಾಯಿ, ಡ್ರೈ ಫ್ರೂಟ್ಸ್ ಇದೆಯಲ್ಲ, ಡ್ರೈ ಫ್ರೂಟ್ಸು, ಅರೇಬಿಯನ್ ಡೇಟ್ಸ್ ಎಲ್ಲ ಇಟ್ಟಿದ್ದಾರೆ. ಮಜ್ಜಿಗೆ ಇಟ್ಟಿದ್ದಾರೆ. ಮಸಾಲಾ ಬಟರ್ ಮಿಲ್ಕ್. ರೈಸ್ ಇದೆ, ಕರಿ ಇದೆ, ಫಿಶ್ ಕರಿ ಇದೆ, ಚಿಕನ್ ಲೆಮನ್ ಗ್ರಾಸ್ ಇದೆ, ಸ್ಟಿರ್ಡ್ ಫ್ರೈಡ್ ಶ್ರಿಂಪ್ ವಿತ್ ಆನಿಯನ್ ಅಂತೆ, ಶ್ರಿಂಪ್, ಫ್ರೈಡ್ ಸ್ನೇಕೆಡ್ ಫಿಶ್ ಅಂತ. Sweet and sour fish soup. ವೆಜಿಟೇಬಲ್ಲು, ಚಿಲ್ಲಿ, ಗ್ರಿಲ್ಡ್ ಶ್ರಿಂಪು, ಗ್ರಿಲ್ಡ್ ಫಿಶ್ ವಿತ್ coriander, grilled basa fish, fried fish, steamed clams in Thai style, steamed chicken with salt, grilled chicken with pepper. ಏನೋ ಈಗ ರೆಡಿ ಆಗ್ತಾ ಇದೆ. ಹೋಳಿ ಸಮೇತನೇ ಇಟ್ಬಿಟ್ಟಿದ್ದಾರೆ. ಇದು ಮೋಸ್ಟ್ಲಿ ಸುಮ್ಮನೆ ಶೋಕೇಸ್ಗೆ ಇಟ್ಟಿರೋದು ಅನ್ಸುತ್ತೆ. ಮತ್ತೆ ಕುಕ್ ಮಾಡ್ತಾ ಇದ್ದಾರೆ. ಆರೆಂಜ್ ಜ್ಯೂಸ್ ಇದೆ, ಸ್ಟ್ರಾಬೆರಿ ಜ್ಯೂಸ್ ಇದೆ, ಸ್ಟಿಲ್ ವಾಟರು, ಇಂಡಿಯನ್ ಲೆಮನ್ ಟೀ ಇದೆ, ಮ್ಯಾಂಗೋ ಜ್ಯೂಸ್ ಇದೆ, ಇಂಡಿಯನ್ ಮಿಲ್ಕ್ ಟೀ ಇದೆ, ಬ್ಲ್ಯಾಕ್ ಟೀ ಇದೆ. 3,80,000 ಕೊಟ್ಟಿರೋದಕ್ಕೆ ನಾಳೆ ಬೆಳಗ್ಗೆವರೆಗೂ ಆಗೋ ಅಷ್ಟು ಗಂಟೆ ಪೂರ್ತಿ ತಿಂದು ಚೆನ್ನಾಗಿ ಕುಡಿದು ಹೋಗ್ತಾ ಇರಬೇಕು. 3,80,000 ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ದನ ತಿನ್ನಂಗೆ ತಿನ್ನಲ್ಲ. ಎಷ್ಟು ಬೇಕೋ ಅಷ್ಟೇ ತಿನ್ನೋದು. ನಾನು ಎಷ್ಟು ತಿಂತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? ತುಂಬ ಲೈಟಾಗಿ, ನಾನು ಯಾವಾಗಲೂ ತುಂಬ ಲೈಟಾಗಿ ತಿಂತೀನಿ. ಇದು ವೆಜಿಟೇಬಲ್ ಸ್ಟಾರ್ಟ್ರು, ಸೌತೆಕಾಯಿ, ಸೀಬೆಹಣ್ಣು, ಡ್ರ್ಯಾಗನ್ ಫ್ರೂಟು, ಆಮೇಲೆ ಸ್ವಲ್ಪ ಖರ್ಜೂರ, ದ್ರಾಕ್ಷಿ, ಎಲ್ಲ ಹಾಕೊಂಡಿದೆ. ಆಮೇಲೆ ಸ್ವಲ್ಪ ಪಕೋಡ, ಪಿಜ್ಜಾ ಥರ ಏನೋ ಇಟ್ಟಿದ್ರು, ಅದು ನಾನು ಸ್ವಲ್ಪ ಸಾಕಾಗಿತ್ತು. ಆಮೇಲೆ ಒಂದು ಸ್ವಲ್ಪ ನೂಡಲ್ಸು ಹಾಕೊಂಬಂದೆ. ಆಮೇಲೆ ಒಂದು ಸ್ವಲ್ಪ ರೈಸು ಕಾಣಿಸ್ತು, ಹಂಗೆ ರೈಸ್ ಹಾಕೊಂಬಂದೆ. ಅದಕ್ಕೆ ಒಂದು ಸ್ವಲ್ಪ ಸಾಂಬಾರು ಹಾಕೊಂಬಂದೆ. ಆಮೇಲೆ ಚಿತ್ರಾನ್ನ, ಎಲ್ಲೋದ್ರೆ ಚಿತ್ರಾನ್ನ ಬಿಡಲ್ಲ. ಆಮೇಲೆ ಒಂದು ಸ್ವಲ್ಪ ಸಿಡಿ ಪಲ್ಯ ಆಗಿಲ್ಲ ಥರ ಇತ್ತು, ಅದನ್ನ ಹಾಕೊಂಬಂದಿದ್ದೀನಿ. ಒಂದು ಸ್ವಲ್ಪ ದಾಲ್ ಕಾಣಿಸ್ತು, ಅದನ್ನ ಹಂಗೆ ಹಾಕೊಂಬಂದ್ಬಿಟ್ಟೆ. ಒಂದು ಸ್ವಲ್ಪ ಸ್ವೀಟ್ ಕಾಣಿಸ್ತು, ಅದನ್ನ ಹಂಗೆ ಹಾಕೊಂಬಂದ್ಬಿಟ್ಟೆ. ನಾನು ಇಷ್ಟೇ ತಿನ್ನೋದಪ್ಪ, ಇದಕ್ಕಿಂತ ಜಾಸ್ತಿ ಏನೂ ತಿನ್ನಲ್ಲ. ಸಾಕು ನನಗಿದೆ. ಲೈಟ್ ಅಂದರೆ ಇದೆ, ಲೈಟ್ ಫುಡ್ ಅಂದ್ರೆ ಇದೆ. ಇದಿಷ್ಟರಲ್ಲಿ ಇಂಡಿಯನ್ ಲೆಮನ್ ಟೀ ಅಂತ ಏನಿದೆಯಲ್ಲ, ಸೂಪರ್ ಆಗಿದೆ ಇದು.
ಸಕಲಾಗಿದೆ. ವಾವ್. ಎಲ್ಲೋ ಲೈಟು ಅನ್ಕೊಂಡು ತುಂಬಾ ಕಮ್ಮಿ ತಿನ್ಬಿಟ್ಟು ಅನಿಸ್ತಾ ಇದೆ. ಯಾಕೋ ಮತ್ತೆ ಹೊಟ್ಟೆ ಹಸಿತಾ ಇದೆ. ಅದಿರ್ಲಿ, ಊಟ ತುಂಬಾ ಚೆನ್ನಾಗಿತ್ತು. ಈಗ ಊಟ ಆದ್ಮೇಲೆ ಒಂದೊಳ್ಳೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ರೆ ಆಹಾ, ಸ್ವರ್ಗಕ್ಕೆ ಮೂರೇ ಗೇಣು. ಹೌದು, ನನಗೋಸ್ಕರ ಅಂತ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ಅರೇಂಜ್ ಮಾಡಿದಾರಂತೆ. ಬನ್ನಿ ನೋಡ್ಕೊಂಬರೋಣ. ಸಖತ್ ಚಳಿ ಇದೆ ಗುರು, ಕೂಲ್ ವೆದರ್, ಈ ಫ್ರೆಂಚ್ ಆರ್ಕಿಟೆಕ್ಚರ್, ಎಲ್ಲಂದ್ರಲ್ಲಿ ಸ್ಟ್ಯಾಚುಗಳು, ಒಳ್ಳೆ ಗಾರ್ಡನಿಂಗು. ಇಲ್ಲಿ ಓಡಾಡ್ತಾ ಇದ್ರೆ ಪಕ್ಕಾ 100% ಯುರೋಪಲ್ಲೇ ಓಡಾಡ್ತಾ ಇದ್ದೀನಿ ಅನ್ಸುತ್ತೆ. ಯಾಕೆ ಈ ಜಾಗದಲ್ಲಿ ಫ್ರೆಂಚ್ ಆರ್ಕಿಟೆಕ್ಚರ್ಗಳು ಮತ್ತೆ ಫ್ರೆಂಚ್ ನ ಹಳೆ ಕಾಲದ ಬಿಲ್ಡಿಂಗ್ ಗಳ ತರ ಮಾಡಿದ್ದಾರೆ ಅನ್ನೋದು ನನ್ನ ತಲೆಯಲ್ಲಿ ಬಂತು. ಅದಕ್ಕೆ ಉತ್ತರನ ಲಾಸ್ಟಿಗೆ ಹೇಳ್ತೀನಿ. ಇಲ್ಲೇ ಒಂದು ಚರ್ಚ್ ಕಾಣಿಸ್ತಾ ಇದೆ, ಸಖತ್ತಾಗಿದೆ ನೋಡೋದಿಕ್ಕೆ. ಒಳಗಡೆ ಪ್ರೇಯರ್ ಮಾಡ್ತಾ ಇರ್ತಾರೆ, ತುಂಬಾ ಕಾಮ್ ಆಗಿರುತ್ತೆ, ಸೈಲೆಂಟ್ ಆಗಿರುತ್ತೆ. ಬನ್ನಿ ಹೇಗಿದೆ ಅಂತ ನೋಡ್ಕೊಂಬರೋಣ. ಇದು ಹಳೆ ಚರ್ಚ್ ಅಲ್ಲ, ಹೊಸ ಚರ್ಚೆ, ಆದ್ರೆ ಸಕ್ಕದಾಗಿ ಮಾಡಿದ್ದಾರೆ. ಏನ್ ದೊಡ್ಡದಾಗಿದೆ ಗುರು, ಅಬ್ಬಬ್ಬಬ್ಬಬ್ಬಬ್ಬಾ. ಈ ಗಾರ್ಡನ್ ಅಂತೂ ಸೂಪರ್ ಆಗಿದೆ ಗುರು. ವೆರೈಟಿ ಹೂಗಳು, ಡಿಫ್ರೆಂಟ್ ಗಿಡಗಳು. ಇವ್ರಂತೂ ಯಾವ್ದೇ ಗಿಡಕ್ಕೆ ನೀರ್ ಹಾಕದೇ ಬೇಕಾಗಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಇಲ್ಲಿನ ವೆದರ್ ಯಾವಾಗ್ಲೂ ನೀರ್ ನಿಂತಿರೋ ತರ ನೋಡ್ಕೊಳತ್ತೆ. ವಿಯೆಟ್ನಾಂ ಅಲ್ಲಿ ಇವಾಗ ಲೂನಾರ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದಾರೆ. ಇದನ್ನ ಇವರು ಟೆಟ್ ಅಂತ ಕರೀತಾರೆ. ಇದಕ್ಕೆ 14 ದಿನ ರಜಾ ತಗೊಂತಾರೆ ಗುರು. ಚೈನೀಸ್ ಟೆಂಪಲ್ಗೆ ನೋಡ್ರಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ, ಸೂಪರ್ ಆಗಿದೆ. ನಾನಂತೂ ಒಳ್ಳೆ ಟೈಮಲ್ಲಿ ಬಂದಿದ್ದೀನಿ, ಅದಕ್ಕೆ ಈ ರೀತಿ ಡೆಕೋರೇಷನ್ಸ್ ಗಳನ್ನ ನೋಡೋ ಅವಕಾಶ ಸಿಕ್ಕಿದೆ. ಈ ವಿಯೆಟ್ನಾಂ ಅಲ್ಲಿ 80% ಜನ ನಾಸ್ತಿಕರು, ಅಂದ್ರೆ ಏತಿಸ್ಟ್. ಅವರಿಗೆ ಯಾವುದೇ ರೀತಿ ದೇವ್ರುಗಳಿರಲ್ಲ, ಅವ್ರು ಯಾವುದೇ ದೇವರ ಪೂಜೆ ಮಾಡಲ್ಲ. ಅವರಿಗೆ ಅವರ ಆನ್ಸೆಸ್ಟರ್ಸ್ ಅಂದ್ರೆ ಹಿರಿಯರು ಮತ್ತೆ ಹೋಚಿಮಿನ್ ಅವರೇ ಇವರಿಗೆ ದೇವರಿದ್ದಂಗೆ.
ನಮ್ಮ ಊರುಗಳಲ್ಲಿ ದೇವಸ್ಥಾನದ ಹತ್ರ ಇರೋ ಮರಕ್ಕೆ ತಾಯ್ತ ತೊಟ್ಲು ಈ ತರದೆಲ್ಲ ಕಟ್ಟಿರ್ತೀವಲ್ಲ, ಅದೇ ತರ ಇವರು ರೆಡ್ ಕಲರ್ ಬಾಲ್ ಕಟ್ಟಿದ್ದಾರೆ. ಇದು ಹರಕೆ ಅಲ್ಲ, ಇವರಿಗೆ ಡೆಕೋರೇಷನ್. ನಾನ್ ನಿಮಗೆ ಆಗ್ಲೇ ಹೇಳ್ದಂಗೆ ಇಲ್ಲಿ ಯಾಕೆ ಫ್ರೆಂಚ್ ಆರ್ಕಿಟೆಕ್ಚರ್ ಜಾಸ್ತಿ ಇದೆ ಅಂದ್ರೆ 1954 ವರ್ಗೂ ವಿಯೆಟ್ನಾಂನ ಫ್ರೆಂಚ್ನವರು ಆಳ್ತಾ ಇದ್ರು. ನೀವು ಇಲ್ಲಿ ಅಂತಲ್ಲ, ಎಲ್ಲೇ ಹೋದ್ರೂ ಈ ಯುರೋಪಿಯನ್ಸ್ ಎಲ್ಲೆಲ್ಲಿ ಆಳಿದ್ದಾರೆ ಅಂದ್ರೆ ಬ್ರಿಟಿಷ್ನವರು, ಫ್ರೆಂಚ್ನವರು, ಡಚ್ರು ಎಲ್ಲೆಲ್ಲಿ ಆಳಿದ್ದಾರೆ, ಅವರು ಅಲ್ಲಿರುವಂತ ಕೂಲೆಸ್ಟ್ ಪ್ಲೇಸ್ ಅಲ್ಲಿ ಅರಮನೆನ ಮಾಡ್ಕೊಂತ ಇದ್ರು, ಅಲ್ಲಿ ವಾಸ ಮಾಡ್ತಾ ಇದ್ರು. ಅದೇ ರೀತಿ ಈ ಜಾಗ ವೆದರ್ ಕಂಡೀಷನ್ಸ್ ತುಂಬಾ ಚೆನ್ನಾಗಿರೋದಕ್ಕೆ ಇಲ್ಲಿ ಫ್ರೆಂಚ್ನವರು ಉಳ್ಕೊಂಡಿದ್ರು. ಅವ್ರು ಕಟ್ಟಿದ ಬಿಲ್ಡಿಂಗ್ ಗಳೆಲ್ಲ ಬಿದ್ದೋಗಿದೆ, ಇವರು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿ ಟೂರಿಸ್ಟ್ ಗಳಿಗೆ ಅಟ್ರಾಕ್ಟಿವ್ ಆಗಿರೋ ತರ ಮಾಡಿದ್ದಾರೆ. ಇಲ್ಲಿಗೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ ಗುರು. ಜಾಗ ಮಾತ್ರ ಸಖತ್ತಾಗಿದೆ, ವೆದರ್ ಸಪೋರ್ಟಿವ್ ಆಗಿದೆ, ಅದಕ್ಕೆ ಈ ಜಾಗ ತುಂಬಾ ಫೇಮಸ್. ಆದ್ರೆ ಈ ಜಾಗ ನೋಡೋದಿಕ್ಕೆ ಒಂದ್ ದಿನ ಬೇಕೇ ಬೇಕು, ಅದಕ್ಕೆ ಟೈಮ್ ಪ್ಲಾನ್ ಮಾಡ್ಕೊಂಡ್ ಬನ್ನಿ. ಮಕ್ಳಿಗಂತೂ ಈ ಜಾಗ ತುಂಬಾ ಇಷ್ಟ ಆಗುತ್ತೆ.